ಮಕ್ಕಳೇ, ಇವತ್ತು ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪ್ರಥಮ ಪ್ರೇರಣಾರ್ಥಕ ಅಂದರೆ ಒಂದು ಕ್ರಿಯೆಯನ್ನು ನಾವು ಇನ್ನೊಬ್ಬರ ಹತ್ರ ವರ್ಕ್ ಮಾಡಿಸೋದು ಅಂತ ಬರುತ್ತೆ. ಅಂದರೆ ಕ್ರಿಯೆ ಅಂದರೆ ಏನು? ವರ್ಕ್. ಇಟ್ ಮೀನ್ಸ್ ಸಿಟ್ಟಿಂಗ್, ಕುಕ್ಕಿಂಗ್, ಜಂಪಿಂಗ್, ರೈಟಿಂಗ್, ಆಲ್ ದೀಸ್ ವರ್ಡ್ಸ್ ಈಸ್ ಕ್ರಿಯೆ ಮೀನ್ಸ್ ವರ್ಕ್ ಮಾಡೋದು. ಅಂದರೆ ಮಾಡುತ್ತಿದ್ದಾನೆ, ಕೂರುತ್ತಿದ್ದಾನೆ, ಬರೆಯುತ್ತಿದ್ದಾನೆ ಅನ್ನೋದೆಲ್ಲ ಕ್ರಿಯೆ ಅನ್ನೋ ಶಬ್ದಗಳಲ್ಲಿ ಬರುತ್ತೆ. ಈ ಕ್ರಿಯೆಯನ್ನು ನಾವು ವರ್ಕ್ ಮಾಡಿದಿರ ಇನ್ನೊಬ್ಬರ ಹತ್ರ ಅಂದರೆ ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ಟು ಆ ವರ್ಕನ್ನ ಮಾಡಿಸೋದಕ್ಕೆ ಏನಂತಾರೆ? ಪ್ರೇರಣಾರ್ಥಕ ಕ್ರಿಯಾರೂಪ ಅಂತ. ಅಂದರೆ ಇನ್ನೊಬ್ರಿಗೆ ಎನ್ಕರೇಜ್ ಕೊಟ್ಟು, ಈಗ ರನ್ನಿಂಗ್ ರೇಸ್ ಮಾಡ್ತಾ ಇರೋವಾಗ ಎನ್ಕರೇಜ್ ಮಾಡಲ್ವ, ನೀನು ರನ್ ಮಾಡ್ಬೋದು, ಮಾಡು, ಹೋಗು, ರನ್ ಮಾಡು, ಫಾಸ್ಟ್ ಅಂತ. ಆ ರೀತಿ ಈ ಪ್ರೇರಣೆಯನ್ನು ಕೊಡೋವಂಥ ಪದಗಳು ಬರುತ್ತೆ. ಇದರಲ್ಲಿ ಫಸ್ಟ್ ಒನ್ ಯಾವುದು? ಕ್ರಿಯೆಯಲ್ಲಿ ಪ್ರೇರಣೆ ಅಂತ ಕೊಡುವಂಥದ್ದು ದೇನ ಅಂದರೆ ಕೊಡೋದು ಅಂತ. ದೇ ಅಂದರೆ ಕೊಡು, ದಿಲಾನ ಅನ್ನೋದು ಬರುತ್ತೆ. ದಿಲಾನ ಅಂದರೆ ಕೊಡಿಸು. ಓಕೆ, ಇದಕ್ಕೆ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಜಗ್ನ ಅನ್ನೋದಕ್ಕೆ ಜಗಾನ. ಇದು ಪ್ರಥಮ ಪ್ರೇರಣಾರ್ಥಕ್ಕೂ. ಇದರಲ್ಲಿ ನೋಡಿ ಜಗವಾನ ಬಿ ಇದೆ, ಅದು ಬಂದು ದ್ವಿತೀಯ ಪ್ರೇರಣೆ ಬರುತ್ತೆ. ಇಲ್ಲಿ ಕೊಟ್ಟಿರೋದು ಪ್ರಥಮ ಪ್ರೇರಣಾರ್ಥಕ. ಪ್ರಥಮ ಪ್ರೇರಣಾರ್ಥಕ್ಕೆ ಜಗಾನ ಬರುತ್ತೆ. ನೆಕ್ಸ್ಟ್ ಪ್ರಥಮ ಪ್ರೇರಣಾರ್ಥಕ ಕೇಳಿದರೆ ಸುನಾನ ಅಂದರೆ ಕೇಳಿಸು ಅಂತ ಇನ್ನೊಬ್ರಿಗೆ. ಲಗ್ನ, ಲಗಾನ. ನೆಕ್ಸ್ಟ್ ಮಿಲಾನ. ಇದರಲ್ಲಿ ರುಖಾನ, ರುಲಾನ. ರೋನ ಅನ್ನೋದು ಅಳು, ರೋನ ಅನ್ನೋದು ಅಳು. ಅದಕ್ಕೆ ಏನು ಬರುತ್ತೆ? ರುಲಾನ ಅಂದರೆ ಅಳಿಸು, ಇನ್ನೊಬ್ಬರನ್ನ ಅಳಿಸೋದು. ಓಕೆ, ರುಕ್ನ ಅನ್ನೋದು ಸ್ಟಾಪ್ ಮಾಡೋದು. ರೋನಾ ದೋನ ಅಂದರೆ ಅಳೋದು, ನಗೋದು ಅನ್ನೋದು ಬರುತ್ತಲ್ಲ, ಅದಕ್ಕೋಸ್ಕರ. ಓಕೆ, ಅದಕ್ಕೆ ರುಲಾನ ಕರೆಕ್ಟ್ ವರ್ಡ್. ನೆಕ್ಸ್ಟ್ ಇದರಲ್ಲಿ ಚಲಾನ, ದಿಖಾನ, ಗಿರಾನ. ಅಂದರೆ ಚಲಾನ ಅಂದರೆ ನಡೆಸು ಅಂದರೆ ಓಡಿಸು ಗಾಡಿ ಅಂತ. ದಿಖಾನ ಅಂದರೆ ತೋರಿಸು. ಗಿರಾನ ಅಂದರೆ ಬೀಳ್ಸು. ಪಿಲಾನ ನೀರನ್ನ ಕುಡಿಸು, ಇನ್ನೊಬ್ರಿಗೆ ಕುಡಿಸು ಅಂತ. ನೆಕ್ಸ್ಟ್ ಜಗಾನ ಅಂದರೆ ಎಬ್ರಿಸು. ಮಮ್ಮಿ ಹೇಳ್ತಾರಲ್ವ, ಎದ್ದೋಳು ಎಬ್ರಿಸು, ಅವಳನ್ನ ಎಕ್ಸಾಮ್ ಇದೆ ಓದ್ಕೊಳ್ಳಿ ಅಂತ, ಆ ರೀತಿ. ನೆಕ್ಸ್ಟ್ ಬ್ಯಾಟ್ನ, ಬಿಠಾನ. ಇಲ್ಲಿ ನೋಡಿ ಬ್ಯಾಟ್ನಾಗೆ ಬಿ ಬರುತ್ತೆ, ಬಿಠಾನ. ರೋನಾಗೂ ಹಂಗೆ ರೋ ಇರೋ ಜಾಗದಲ್ಲಿ ರೂ ಬರುತ್ತೆ. ನೆಕ್ಸ್ಟ್ ಪ್ರಥಮ ಪ್ರೇರಣಾರ್ಥಕ್ಕೆ ಕೇಳಿದರೆ ಅದರಲ್ಲಿ ಸುನಾನ ಅಂದರೆ ಕೇಳಿಸು. ಇಲ್ಲಿ 13th ಒನ್ ಸುನಾನ ಬರುತ್ತೆ. ಸುನಾನಾಗ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನೋಡಿ, ಅದು ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಸುಲಾನ ಅಂದರೆ ಮಲಗಿಸು. ನೆಕ್ಸ್ಟ್ ಗಿರಾನ. ಈ ರೀತಿ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಬರುತ್ತೆ. ಇದಲ್ಲದೆ ನೆಕ್ಸ್ಟು ವಿರಾಮ ಚಿಹ್ನ ಪೇಜ್ ನಂಬರ್ 120 ನೋಡಿ, ಅದರದ್ದು ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಒಂದು ಸಾರಿ. ಅದರಲ್ಲಿ ವಿರಾಮ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ, ಅದು ಒಂದು ಫೋಟೋ ಕಳಿಸ್ತೀನಿ ನಿಮಗೆ, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್ನು ಅಲ್ಲಿ ವಾಕ್ಯ ಪ್ರೊನೌನ್ಸ್ ಮಾಡಿದಾಗ ಆಗ ಬರುವಂಥ ಒಂದು ಪದಗಳಾಗಿರುತ್ತೆ.